ನಮಸ್ಕಾರ. ಡಿವೈನ್ ಪಾತ್ಗೆ ಸ್ವಾಗತ. ನಮ್ಮ ಹಿಂದೂ ಪಂಚಾಂಗದಲ್ಲಿ ಕೆಲವೊಮ್ಮೆ ಒಂದು ವಿಶೇಷ ತಿಂಗಳು ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ತಿಂಗಳು ಯಾಕೆ ಬರುತ್ತದೆ? ಇದರ ಮಹತ್ವ ಏನು? ಈ ಸಮಯದಲ್ಲಿ ಏನು ಮಾಡಬೇಕು? ಬನ್ನಿ ಸುಲಭವಾಗಿ ತಿಳಿದುಕೊಳ್ಳೋಣ. ಅಧಿಕ ಮಾಸವೆಂದರೇನು? ಹಿಂದೂ ಪಂಚಾಂಗವು ಚಂದ್ರನ ಚಲನೆಯ ಆಧಾರದಲ್ಲಿ ನಡೆಯುತ್ತದೆ. ಆದರೆ ನಮ್ಮ ಸೌರವರ್ಷ ಮತ್ತು ಚಾಂದ್ರವರ್ಷದ ನಡುವೆ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಈ ವ್ಯತ್ಯಾಸವನ್ನು ಸರಿಪಡಿಸಲು ಸುಮಾರು 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಸೇರಿಸಲಾಗುತ್ತದೆ. ಅದೇ ಅಧಿಕ ಮಾಸ. ಅಂದರೆ ಕ್ಯಾಲೆಂಡರ್ ಸಮತೋಲನ ಕಾಯ್ದುಕೊಳ್ಳಲು ಬಂದಿರುವ ಒಂದು ಪವಿತ್ರ ತಿಂಗಳು. ಪುರುಷೋತ್ತಮ ಮಾಸ ಎಂದು ಯಾಕೆ ಕರೆಯುತ್ತಾರೆ? ಪುರಾಣಗಳ ಪ್ರಕಾರ ಈ ತಿಂಗಳಿಗೆ ಮೊದಲಿನಲ್ಲಿ ಯಾವುದೇ ದೇವರ ಆಶೀರ್ವಾದ ಇರಲಿಲ್ಲ ಎಂದು ಹೇಳಲಾಗುತ್ತದೆ. ಆ ಕಾರಣದಿಂದ ಈ ತಿಂಗಳು ದುಃಖಪಟ್ಟು ಶ್ರೀ ಮಹಾವಿಷ್ಣುವಿನ ಶರಣಿಗೆ ಹೋಯಿತು. ಆಗ ಶ್ರೀವಿಷ್ಣು ಈ ತಿಂಗಳಿಗೆ ತನ್ನ ಹೆಸರನ್ನೇ ನೀಡಿ ಪುರುಷೋತ್ತಮ ಮಾಸ ಎಂದು ಆಶೀರ್ವದಿಸಿದರು. ಅದರ ನಂತರ ಈ ತಿಂಗಳು ಅತ್ಯಂತ ಪವಿತ್ರ ತಿಂಗಳಾಗಿ ಪರಿಗಣಿಸಲಾಯಿತು. ಅಧಿಕ ಮಾಸದ ಮಹತ್ವ. ಹಿಂದೂ ಧರ್ಮದಲ್ಲಿ ಅಧಿಕ ಮಾಸವನ್ನು ಭಕ್ತಿ, ಧ್ಯಾನ, ಜಪ, ದಾನ ಮತ್ತು ಆತ್ಮಶುದ್ಧಿಗೆ ಅತ್ಯುತ್ತಮ ಸಮಯ ಎಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ದೇವರ ಪ್ರಾರ್ಥನೆ ಮಾಡಿದರೆ ವಿಶೇಷ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಏನು ಮಾಡಬೇಕು? ಅಧಿಕ ಮಾಸದಲ್ಲಿ ಅನೇಕರು ವಿಷ್ಣು ಸಹಸ್ರನಾಮ ಪಠಣ, ಭಗವದ್ಗೀತೆ ಓದುವುದು, ದೇವಸ್ಥಾನ ಭೇಟಿ, ಅನ್ನದಾನ, ಉಪವಾಸ ಮತ್ತು ಧ್ಯಾನ ಮಾಡಿದ್ದಾರೆ. ಓಂ ನಮೋ ನಾರಾಯಣಾಯ ಮಂತ್ರ ಜಪ ಮಾಡುವುದು ಕೂಡ ಶುಭಕರವೆಂದು ನಂಬಲಾಗಿದೆ. ಏನು ಮಾಡಬಾರದು? ಕೆಲ ಸಂಪ್ರದಾಯಗಳಲ್ಲಿ ಅಧಿಕ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ಹೊಸ ಶುಭ ಕಾರ್ಯಗಳನ್ನು ತಪ್ಪಿಸುವ ಪದ್ಧತಿಯಿದೆ. ಆದರೆ ಇದು ಭಯಪಡುವ ಸಮಯವಲ್ಲ. ಇದು ಆತ್ಮೀಯ ಬೆಳವಣಿಗೆಯ ಸಮಯ ಎಂದು ಹಲವರು ನಂಬುತ್ತಾರೆ. ಆಧ್ಯಾತ್ಮಿಕ ಸಂದೇಶ. ಅಧಿಕ ಮಾಸ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಜೀವನದಲ್ಲಿ ಕೆಲ ಸಮಯಗಳನ್ನು ದೇವರ ನೆನಪು, ಮನಃಶಾಂತಿ ಮತ್ತು ಆತ್ಮ ಪರಿಶೀಲನೆಗಾಗಿ ಮೀಸಲಿಡಬೇಕು ಎಂದು ತಿಳಿಸುತ್ತದೆ. ಇದು ಕೇವಲ ಒಂದು ಹೆಚ್ಚುವರಿ ತಿಂಗಳಲ್ಲ, ಆತ್ಮವನ್ನು ಶುದ್ಧಿಗೊಳಿಸುವ ಒಂದು ಪವಿತ್ರ ಅವಕಾಶ. ನೀವು ಅಧಿಕ ಮಾಸದಲ್ಲಿ ಯಾವ ಪೂಜೆ ಅಥವಾ ಜಪ ಮಾಡುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಇಂಥ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಡಿವೈನ್ ಪಾತ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ನಾರಾಯಣಾಯ.